ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಟೈಮ್ 7 o'clock ಆಗಿದೆ. 7 o'clock ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡೋಣ ಅಂತ. ಇವತ್ತು ಏಕಾದಶಿ, ಪ್ರಥಮ ಏಕಾದಶಿ, ಆಷಾಢ ಏಕಾದಶಿ, ಶಯನ ಏಕಾದಶಿ ಅಂತಲೂ ಕರೀತಾರೆ ಇದನ್ನು. ಪೂಜೆ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಈ ಏಕಾದಶಿ ಶಯನ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿಯಂದು ವಿಷ್ಣು ಸಹಸ್ರನಾಮವನ್ನು ಜಪಿಸಿದ್ರೆ ಒಳ್ಳೆಯದು ಅಂತಾರೆ. ನಾನು ಪೂಜೆ ಮಾಡಿ ವಿಷ್ಣು ಸಹಸ್ರನಾಮನ ಓದ್ಕೊಳ್ಳೋಣ ಅಂತ ಇದ್ದೀನಿ. ವಿಷ್ಣು ಸಹಸ್ರನಾಮ ಆದಮೇಲೆ ಮಂಗಳಾರತಿ ಮಾಡ್ತಿರೋದು ವಿಡಿಯೋ ಕ್ಲಿಪ್ಸ್ ಇದು. ಈ ಏಕಾದಶಿ ಫಸ್ಟ್ ಏಕಾದಶಿ ಅಂತ. ಇದನ್ನು ನಾವು ವಿಷ್ಣು ಸಹಸ್ರನಾಮ ಓದಕ್ಕಾಗದೆ ಹೋದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಸರಿ ಅದು ಜಪಿಸ್ಬೋದು. ತುಂಬ ಒಳ್ಳೆಯದು. ಇವಾಗ ದೇವರು ಮಾಡೋರು ಮಾಡ್ಬೋದು. ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ ಅಂದವರು ಸಾಯಂಕಾಲ ಏನಾದರೂ ವಿಷ್ಣು ಸಹಸ್ರನಾಮನ ಓದಿ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಮಕ್ಕಳಿಗೆ ಟೈಮ್ ಆಗುತ್ತೆ, ಮನೇಲಿ ಇದ್ದಾರಲ್ಲ. ದೋಸೆ ಮಾಡಿದೆ. ದೋಸೆ ಮಾಡಿ ಕೊಟ್ಟೆ. ನನ್ನ ಮಗ ಬಂದು ಅದೇ ಇಲ್ಲ ದೋಸೆನ ದೋಸೆ ತರಕಾರಿ ಎಲ್ಲ ಇದೆಲ್ಲ ಕ್ಲೀನ್ ಮಾಡಬೇಕು. ಅವನಿಗೆ ಅಂತ ಮೊದಲೇ ದೋಸೆ ಅಂದರೆ ಬನಾನಾ ದೋಸೆನೇ ಮತ್ತೆ ಜೊತೆ ಸೇರುತ್ತೆ. ಜಸ್ಟಿಗೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಿಂಗೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಇಬ್ರು. ಮಮ್ಮಿ ಮಮ್ಮಿ ಅಂತ ಬರ್ತಾರೆ, ಡಿಸ್ಟರ್ಬ್ ಆಗುತ್ತೆ. ಸೊ ಅವಾಗ ಈ ಥರ ಆಗುತ್ತೆ. ನನಗಿನ್ನೊಂದು ಎಕ್ಸ್ಟ್ರಾ ಕೆಲಸ ಬರುತ್ತೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗಷ್ಟೇ ಬ್ರೇಕ್ಫಾಸ್ಟ್ ಆಯಿತು. ಮಧ್ಯಾಹ್ನಕ್ಕೆ ಲಂಚ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕು. ಹಾಗೆ ಈ ನಾನ್ ಸ್ಟಿಕ್ ತವಾಸ್ ಬಗ್ಗೆ ಹೇಳೋಣ ಅನ್ನಿಸ್ತು. ನಾನ್ ಸ್ಟಿಕ್ ತವಾಸು ತುಂಬ ಡೇಂಜರಸ್ಸು. ಅದು ಕ್ಯಾನ್ಸರ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ ಎಲ್ಲರೂ ಅಯನ್ ಕ್ಯಾಸ್ಟ್ ತವಾಸೆ ತೊಗೊಳ್ಳಿ. ಅಯನ್ ಕ್ಯಾಸ್ಟ್ ತವಾಸ್ನ ಸೀಸನ್ದೇ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ತೊಗೊಳ್ಳಿ. ಒಳ್ಳೆ ಅಯನ್ ಕ್ಯಾಸ್ಟ್ ತವ. ಒಂದು ಸರಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಬೆನಿಫಿಟ್ಸ್ ಇದೆ, ಹೆಲ್ತ್ಗೂ ಒಳ್ಳೆಯದು. ಸೊ ಹಾಗಾಗಿ ನೋಡಿ ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲರೂ ತಗೊಳ್ಳಿ. ಆದಷ್ಟು ನಾನ್ ಸ್ಟಿಕ್ನ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. My brain can't get away. It's okay. Leave your brain still stands. W O 2. Next 3. 3. Hey. Ugara. What is T? H W O H R. Oopsie. I get it. E. Say my mommy. 4. 3 after 4. F O E F. F O U Oopsie. Sorry. You are. Write properly, man. Sorry. You have to was F O U R 4. R. What's that? Oopsie. R. That's very good. What's the R? Where did he go? R. Yeah.
Yeah, for me to mommy. I. Oh. I. V. V. E. E. 5. Dash. 5. I win. Okay, next 5 after 6. What's the 6? 6 till 5. That's ఏ it. అయ్యే మట్లు రాసిండవు. That's not wrong. 26. X I. ఏ SIX. Yes, I am. ಅವ್ರಿಬ್ಬರದ್ದು ಹೋಮ್ವರ್ಕ್ ಮಾಡಿಸ್ಬೇಕಿತ್ತು. ಇವತ್ತು ಹಾಲಿಡೇ ಅಲ್ವಾ, ಸೊ ನಿನ್ನೆ ಅವನು ಹೋಮ್ವರ್ಕ್ ಮಾಡಲೇ ಇಲ್ಲ. ಮಮ್ಮಿ ನಾಳೆ ಬರೀತೀನಿ ಅಂತ ಹೇಳ್ತಿದ್ದ. ಯಾವಾಗಲೂ ಯೂಶ್ವಲಿ ಸ್ಕೂಲಿಂದ ಬಂದ ತಕ್ಷಣ ಬರೆದ್ಬಿಡ್ತಾನೆ. ಆದರೆ ಇವತ್ತು ಅವನು ಇಲ್ಲ ಮಮ್ಮಿ ನಾಳೆ ಬರೀತೀನಿ, ನಾಳೆ ಹಾಲಿಡೇ ಅಲ್ವಾ ಅಂದ. ನಾನು ಬಿಟ್ಬಿಟ್ಟೆ. ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅವ್ನಿಗೆ ಇಂಟ್ರೆಸ್ಟ್ ಬಂದಾಗ ಅವ್ನಿಗೆ ಇಂಟ್ರೆಸ್ಟ್ ಬಂದಾಗ ಬರೆಸ್ತೀನಿ. ಹಾಗಾಗಿ ಇವತ್ತು ಮಾರ್ನಿಂಗ್ ಅವನು ಹೋಮ್ವರ್ಕ್ ಬರೆಸು ಅಂತ ಕೂತ್ಕೊಂಡಿದ್ದ. ಸೊ ಹೋಮ್ವರ್ಕ್ ಬರೆಸ್ತಾ ಇದ್ದೆ ಅವನಿಗೆ. ಅವ್ನಿಗೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಒಬ್ಬಂದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ಒಬ್ಬಂದು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇಂಪ್ರೂವ್ ಆಗಬೇಕು. ಬರೆಸ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವನಿಗೂ ಕಲಿತಾ ಇದ್ದಾನೆ. ಇನ್ನು ಚಿಕ್ಕ ಮಕ್ಕಳಲ್ವ, ಸೊ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಬರೀರಿ ಅಂತ. ಅವ್ರಿಗೆ ಇಂಟ್ರೆಸ್ಟ್ ಬಂದಾಗ ಬರೆಸ್ತಾ ಇರ್ತೀನಿ. ಸೊ ಇಂಪ್ರೂವ್ ಆಗ್ತಾಯಿದೆ, ಫಾರ್ ಬೆಟರ್ ನಾವು. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.